ಈಗಾಗಲೇ ಎಚ್ ಕೆ ಪಾಟೀಲ್ರು ಮತ್ತು ಉಪಮುಖ್ಯಮಂತ್ರಿಗಳು ಅಪ್ಪರ್ ಕೃಷ್ಣಾ ಯೋಜನೆ, ನೀರಾವರಿ ಯೋಜನೆ ಮೂರನೇ ಹಂತ ಆಮೇಲೆ ಟ್ರಿಬ್ಯುನಲ್ ನಂಬರ್ 2 ಕೃಷ್ಣಾ ಅವಾರ್ಡ್ ಟ್ರಿಬ್ಯುನಲ್ ಅದು ತೀರ್ಪು ಕೊಟ್ಟಿದೆ. ಆ ತೀರ್ಪಿನ ಪ್ರಕಾರ ಈಗಿರ್ತಕ್ಕಂಥ 219.6 ಮೀಟರ್ ಡ್ಯಾಮಿತ್ರ 519 ಪಾಯಿಂಟ್ ಎಷ್ಟು ಕಿಲ್ಲೆ ಇದೆ, ಎಷ್ಟಪ್ಪ ಇದೆ? 519.6 KWDT ಪ್ರಕಾರ 130 TMC ಸಲುವಾಗಿ ಇಷ್ಟು RL ಇಂದ ಇಷ್ಟು RL ತನಕ 559.6 ಇಲ್ಲಿ 6 ಅಂತ ಇದೆ. 519.6 ನಾನು ಅದನ್ನೇ ಹೇಳಿದ್ದು. 519.6 ಮೀಟರ್ 519.6 ಮೀಟರ್ ಈಗಿರ್ತಕ್ಕಂಥದ್ದು. ಇದರಿಂದ 524.256 ಮೀಟರ್, ಫೀಟ್ ಅಲ್ಲ ಮೀಟರ್. ಇದನ್ನ ಎತ್ತರಿಸಲಿಕ್ಕೆ ನಮಗೆ ಟ್ರಿಬ್ಯುನಲ್ನವರು ಅವಾರ್ಡನ್ನು ಕೊಟ್ಟಿದ್ದಾರೆ. ಇದನ್ನು ಎತ್ತರಿಸೋದ್ರಿಂದ ಸುಮಾರು 75 ಎಕರೆ 75,000 ಎಕರೆಗೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ. 75,000ಕ್ಕೂ ಹೆಚ್ಚು ಜಮೀನು ಮುಳುಗಡೆ ಆಗ್ತದೆ. ಈ ಹಿನ್ನೀರು ಈ ಎತ್ತರಿಸೋದ್ರಿಂದ ಹಿನ್ನೀರು ಆಗುತ್ತಲ್ಲ, ಆ ಹಿನ್ನೀರಿನಲ್ಲಿ ಮುಳುಗಡೆ ಆಗ್ತದೆ. 75,000ಕ್ಕೂ ಹೆಚ್ಚು ಎಕರೆ. ಅದಕ್ಕೆ ಆ ಭೂಮಿಗೆ ಪರಿಹಾರ ಕೊಡಬೇಕು. ಸುಮಾರು 5 ಲಕ್ಷ ಹೆಕ್ಟೇರ್ 5 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ನೀರಾವರಿ ಆಗ್ತದೆ. 5 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚಾಗಿ ನೀರಾವರಿ ಆಗ್ತದೆ. ಸುಮಾರು 14ರಿಂದ 15 ಲಕ್ಷ ಎಕರೆ ಇದು ಒಂದು ದೊಡ್ಡ ಪ್ರಾಜೆಕ್ಟು. ಇದರಿಂದ ಆ ಭಾಗದ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸೊ ಅವರ ಜೀವನ ಮಟ್ಟನೂ ಕೂಡ ಸುಧಾರಣೆ ಆಗ್ತದೆ. ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೀತು. ಈ ಸಭೆಯಲ್ಲಿ ಇದೊಂದೇ ವಿಚಾರ ಚರ್ಚೆ ಮಾಡಿದ್ದೀವಿ. ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಅಪೂರ್ಣ ಆಗಿತ್ತು. ಈ ಸಭೆಯಲ್ಲಿ ಚರ್ಚೆ ಮಾಡಿ ಸುಮಾರು 12:45
ಇಲ್ಲಿವರೆಗೆ ಚರ್ಚೆ ಮಾಡಿದ್ದೀವಿ, ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ರೈತರ ಜೊತೆಲೂ ಕೂಡ ಮಾತಾಡಿದ್ದೀವಿ, ರೈತ ಸಂಘಟನೆಗಳ ಜೊತೆ, ಹೋರಾಟ ಸಮಿತಿಯವರ ಜೊತೆಲೂ ಮಾತಾಡಿದ್ದೀವಿ, ಕೆಲವು MLAಗಳ ಜೊತೆಲೂ ಕೂಡ, ಆ ಭಾಗದ MLAಗಳ ಜೊತೆಲೂ ಕೂಡ ಮಾತಾಡಿದ್ದೀವಿ. ಮತ್ತು MB ಪಾಟೀಲು, ಶಿವಾನಂದ, ತಿಮ್ಮಾಪುರ, JT ಪಾಟೀಲ್ MLAಗಳು, ಬೇರೆಯವರು, ಬಿಜೆಪಿ MLAಗಳು ಕೂಡ ಜೊತೆಲೂ ಕೂಡ ಮಾತಾಡಿದ್ದೀವಿ. ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತು ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ತರಿ ಜಮೀನಿಗೆ, ತರಿ ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು. ಪ್ರತಿ ಎಕರೆಗೆ. ಖುಷ್ಕಿ ಜಮೀನಿಗೆ ಅಂದರೆ ಒಣ ಭೂಮಿಗೆ 30 ಲಕ್ಷ ಕೊಡಬೇಕು. ಒಣ ತರಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷಕ್ಕೂ ಹೆಚ್ಚು. ಆಮೇಲೆ ಒಣ ಭೂಮಿಗೆ 30 ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು, ಹೋರಾಟಗಾರರು, ಮಂತ್ರಿಗಳು, MLAಗಳು, ಆ ಭಾಗದವರು ಹೇಳಿದ್ದಾರೆ. ನಾವು ಇವತ್ತು ತರಿ ಜಮೀನಿಗೆ 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 40-30. ಆಮೇಲೆ ಒಣ ಭೂಮಿಗೆ 30 ಲಕ್ಷ. ಪ್ರತಿ ಎಕರೆ. ಒಣ ಭೂಮಿಗೆ ಒಂದು ಎಕರೆಗೆ 40 ಲಕ್ಷ, 30 ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ನಾಲೆ ತೋಡಲಿಕ್ಕೆ, ಕಾಲುವೆ, ನಮ್ಮ ಕಡೆ ನಾಲೆ ಅನ್ನೋದು, ಕಾಲುವೆ ತೋಡಲಿಕ್ಕೆ ಸುಮಾರು 51,000 ಎಕರೆಗೂ ಹೆಚ್ಚು ಜಮೀನು ಬೇಕು. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಸುಮಾರು ಎಷ್ಟು ಲಕ್ಷ ಎಕರೆ, ಎಷ್ಟು ಸಾವಿರ ಎಕರೆ ಇರಬೇಕು? 23,000 ಎಕರೆ ಈಗಾಗಲೇ ಕಾಲು. 23,000 ಎಕರೆ ನೋಟಿಫಿಕೇಶನ್. 23,000 ಎಕರೆ ಆಗಿದೆ. 23,631 ಎಕರೆಗೆ ಆಗಿದೆ. ಅದು ಆಲ್ರೆಡಿ ಆಗಿದೆ ಸರ್. ಆಗಿದೆ, ಕಾಲುವೆ ಆಗಿದೆ. ಸೊ ಇದಕ್ಕೆ ಪರಿಹಾರ ಒಣ ಭೂಮಿಗೆ ಒಣಭೂಮಿ ಜಾಸ್ತಿ ಇರ್ತಕ್ಕಂಥದ್ದು, ಅದಕ್ಕೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಯಾಕೆ? ಆಮೇಲೆ ತರಿ ಜಮೀನಿಗೆ 30 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ತರಿ ಜಮೀನಿಗೆ 30 ಲಕ್ಷ, ಒಣಭೂಮಿಗೆ 25 ಲಕ್ಷ. ಯಾಕೆ ಮಾಡಿದ್ದೀವಿ ಅಂತಂದರೆ, ಈಗ ಜಮೀನು ಕಳ್ಕೊಳ್ಳೋರು, ಮುಳುಗಡೆ ಆಗೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರಿ ಆಗಲ್ಲ. ಇಲ್ಲಿ ನಾಲೆನಲ್ಲಿ ಜಮೀನು ಕಳ್ಕೊಂಡ್ರೂ ಕೂಡ ಬೆನಿಫಿಷಿಯರೀಸ್ ಆಗ್ತಾರೆ, ನೀರಾವರಿ ಬರ್ತದೆ ಅವ್ರಿಗೆ ಆ ಪ್ರದೇಶದಲ್ಲಿ. ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ. ಇದನ್ನ 3 ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. 3 ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಕನ್ಸೆಂಟ್ ಅವಾರ್ಡ್ ಮಾಡ್ತಕ್ಕಂಥದ್ದು. ಕನ್ಸೆಂಟ್ ಅವಾರ್ಡ್ ನಮ್ಮ ಎಲ್ಲ MLAಗಳು, ರೈತ ಪ್ರತಿನಿಧಿಗಳು, ರೈತ ಹೋರಾಟಗಾರರು, ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ.
ಅವ್ರನ್ನ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬಹುಶಃ ಒಪ್ಕೋಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ. ಸೊ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ. 2023ರಲ್ಲಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದ್ರು 20,000 ಮತ್ತೆ 24,000 ಅಂತ, ಅಲ್ಲಿ 24 ಲಕ್ಷ 20 ಲಕ್ಷ 24 ಲಕ್ಷ ಅಂತ ತೀರ್ಮಾನ ಮಾಡಿದ್ರು. ಯಾರು ರೈತರು ಮುಂದೇನೂ ಬರಲಿಲ್ಲ, ಅದು ಇಂಪ್ಲಿಮೆಂಟು ಆಗಲಿಲ್ಲ, ಅದಾಗೆ ಉಳ್ಕೋಬೇಕು 2023ರಲ್ಲಿ. ಅದು ಬೇಡ, ಅದು ಹೇಳೋದು ಬೇಡ. ಸೊ ಇದು ನಮ್ಮ ಸಂಪುಟ ಸಭೆ ಈ ತೀರ್ಮಾನವನ್ನು ಮಾಡಿದ್ದೀವಿ. ನಾವು ಏನು ರೈತರಿಗೆ, ಯಾಕಂದರೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾಂನಲ್ಲಿ ಒಂದು ಚರ್ಚೆ ಆಯಿತು ರೈತ ಪ್ರತಿನಿಧಿಗಳ ಜೊತೆ, MLAಗಳ ಜೊತೆ, ಮಿನಿಸ್ಟ್ರಿಗಳ ಜೊತೆ. ನಾವು ಒಂದೇ ಬಾರಿಗೆ ಕನ್ಸೆಂಟ್ ಅವಾರ್ಡ್ ಮಾಡ್ತೀವಿ ಅಂತ ತೀರ್ಮಾನ ಚರ್ಚೆ ಮಾಡಿದ್ದು. ಬೆಲೆ ನಿಗದಿ ಆಗಿರಲಿಲ್ಲ ಆಗ. ಇವತ್ತು ಬೆಲೆ ತೀರ್ಮಾನ ಮಾಡಿದ್ದೀವಿ. 1 ಎಕರೆಗೆ ಅವತ್ತು ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದೆ ನಾನು. ಬೆಳಗಾಂನಲ್ಲಿ ಸೆಷನ್ ನಡೆಯುವಾಗ ಎಲ್ಲ ಶಾಸಕರನ್ನು ಕೂಡ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ. ನಾವು ಪ್ರಾಜೆಕ್ಟ್ಗಳನ್ನು ತ್ವರಿತವಾಗಿ ಬಗೆಹರಿಸಬೇಕು ಅಂತಕ್ಕಂಥ ಮಾತುಗಳನ್ನು ನಾವು ಯಾವತ್ತೂ ಕೂಡ ಪ್ರಾಜೆಕ್ಟ್ ಪರವಾಗಿರ್ತಕ್ಕಂಥದ್ದು. ಆದರೆ ಕೇಂದ್ರ ಸರ್ಕಾರ ಇವತ್ತಿನವರೆಗೆ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ನಮಗೆ ಗೆಜೆಟ್ ನೋಟಿಫಿಕೇಶನ್ ಇವತ್ತಿನವರೆಗೆ ಮಾಡಿಲ್ಲ. ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ನಮ್ಮ ಅನೇಕ ಸಾರಿ ನಾನು ಭೇಟಿ ಮಾಡಿದ್ದೀನಿ, ನೀರಾವರಿ ಮಂತ್ರಿಗಳು ಕೂಡ ಭೇಟಿ ಮಾಡಿದ್ದಾರೆ, ನೀರಾವರಿ ಸಚಿವರನ್ನು ಭೇಟಿ ಮಾಡಿದ್ದೀವಿ, ಹಿಂದಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ, ಈಗಿನ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೀವಿ. ಗೆಜೆಟ್ ನೋಟಿಫಿಕೇಶನ್ ಮಾಡಿ ಸುಮಾರು 2010ರಲ್ಲೇ ಅವಾರ್ಡ್ ಆಯಿತು. ಆದರೆ 13ರಲ್ಲಿ ಸ್ಪಷ್ಟೀಕರಣ ಎಲ್ಲ ಆಗಿ 2013 ಆಯಿತು. ಈಗ 12 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು. ಅದನ್ನು ಒತ್ತಾಯ ಮಾಡ್ತೇನೆ, ತೀವ್ರವಾಗಿ ಒತ್ತಾಯವನ್ನು ಮಾಡ್ತೇನೆ. ಓಕೆ. ಈಗ ಲೆಕ್ಕ ಹಾಕ್ರಪ್ಪ ನೀವೇನೆ. ಸುಮಾರು ಪ್ರತಿ ವರ್ಷ ಟೋಟಲ್ ದಿಸ್ ಈಸ್ 15ರಿಂದ 1,33,000 ಎಕರೆ ಜಮೀನು. ಹೇಳಿ. 1,33,000 ಎಕರೆ ಜಮೀನು ಬೇಕಾಗಿರೋದು. 75,563 ಎಕರೆ ಮುಳುಗಡೆಗೆ, 51,837 ಎಕರೆ ಚಾನೆಲ್ಗೆ, ನಾಲೆಗೆ, ಆಮೇಲೆ ಪುನರ್ವಸತಿ ಕೇಂದ್ರಕ್ಕೆ ಒಟ್ಟು 6,469 ಎಕರೆ. ಸೊ ಇಷ್ಟಿದೆ. ಇಷ್ಟೆಲ್ಲ ಸೇರಿ ಇಲ್ಲಿ 20 ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇದೆ.
ಅದನ್ನ ಮುಳುಗಡೆ ಆಗೋದು ಕೂಡ ಅದರಲ್ಲೂ ಕೂಡ ನಾವು 11 ವಾರ್ಡ್ಗಳು ಕೆಲವು ಪಟ್ಟಣಗಳಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಆಗ್ತಾ ಇದೆ. ಒಟ್ಟು 1,33,867 ಎಕರೆಗೆ ಈ ಒಂದು ಹಿಸ್ಟಾರಿಕ್ ಡಿಸಿಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ಇದು no, see, project cost will be different. This is only we are concerned about the land acquisition cost. ಲ್ಯಾಂಡ್ ಅಕ್ವಿಷನ್ ಅವರು ನಮ್ಮ ರೈತರಿಗೆ ಅಷ್ಟು ಅಲ್ಲಿ ನೋಡಪ್ಪ, ಕೇಳ್ರಿ ಇಲ್ಲಿ ಈಗ ನಾವು ಹೇಳಿದಿವಲ್ಲ 30 ರಿಂದ 35 ಅಂತ ಹೇಳಿದೀವಿ, 30-40 ಅಂತ ಹೇಳಿದೀವಿ. ಸುಮಾರು ಕೇಳ್ರಿ, ಸುಮಾರು ಕೇಳಿಯಪ್ಪ, 7 ಗಂಟೆ ಪ್ರತಿ ವರ್ಷ ಸುಮಾರು 15 ರಿಂದ 20 ಸಾವಿರ ಕೋಟಿ ಖರ್ಚಾಗುತ್ತೆ. ಇದು ಈ ಪ್ರಾಜೆಕ್ಟ್ಗೆ ಸುಮಾರು 70,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ. ನೋನು ಸರ್ 86,000 ಎಲ್ಲ ಇದು 86,000 ಕೋಟಿ ಆಗುತ್ತೆ. ಬೇರೆ ಬೇರೆವೆಲ್ಲ ಇದೆಲ್ಲ ಆಗ್ತದೆ. ಸುಮಾರು 70,000ಕ್ಕೂ ಹೆಚ್ಚು ಕೋಟಿ ಖರ್ಚಾಗುತ್ತೆ. ಇದನ್ನ ಕ್ಯಾನಲ್ ಕೆಲಸ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಅಡ್ಡಿ ಬರೋದಿಲ್ಲ. ಈ ಎತ್ತರ ಆಲ್ಮಟ್ಟಿ ಡ್ಯಾಮ್ ಅನ್ನ ಎತ್ತರ ಮಾಡೋದಕ್ಕೆ ಅಡ್ಡಿ ಬರೋಲ್ಲ. ಈಗ ಮಹಾರಾಷ್ಟ್ರಗೆ ನಾವು ಬೇರೆ ಟೈಮಲ್ಲಿ ಉತ್ತರ ಕೊಡ್ತೀನಿ. ಮಾಡಬೇಕು ನಾನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿದ್ದೀನಿ. ಮಹಾರಾಷ್ಟ್ರಗೆ ಫಡ್ನವೀಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ನಾವೆಲ್ಲ ಗಮನಿಸಿದೀವಿ. ವಿ ವಿಲ್ ನಾಟ್ ರಿಯಾಕ್ಟ್ ಟು ದಿಸ್ ಆನ್ ದಿಸ್ ಇಶ್ಯೂ. ಫಾರ್ ಅಸ್ ಇದು ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಆಗಿದೆ. ಸೊ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಪಾಲಿಟಿಕ್ಸ್ ಇನ್ ದಿಸ್. ದಟ್ ಡ್ರೈ ಲ್ಯಾಂಡ್ ಇದನ್ನ ಇಟ್ ಈಸ್ ಫಾರ್ ದಿ ಗೌರ್ಮೆಂಟ್ ಟು ಲುಕ್ ಔಟ್. ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್. ಎಲ್ಲರೂ ಇಲ್ಲೇ ಹೇಳ್ಬಿಟ್ರಿ, ನಾವು ಇನ್ನೊಂದಿನ ಚರ್ಚೆ ಮಾಡಿ ಹೇಳ್ತೀವಿ. ಅದು ಡೀಟೇಲ್ ಆಮೇಲೆ ಕೊಡ್ತೀವಿ. ಇಂಗ್ಲಿಷ್ ನಲ್ಲಿ ಇವರು ಹೇಳ್ತಾರೆ. This third stage of Upper Krishna project will be awarded by the Tribunal number 2, Brijesh Kumar, in the year 2010. And it is also revision was taken place, and in 2013 it is finalized. But so far gazette notification has not been issued by the Government of India. In that award, from 5,019 meter to 5,024 519 524 meter can be raised. The height of the dam can be raised. So, if the height of the dam is raised, there will be a submersion of more than 75 acres of land. 75,000 acres. So, more than 75,000 acres of land will be submerged, for which compensation has not been given. And for canal works, about 51,000 acres of land is required For acquisition. for acquisition, for which also no compensation has been given. Today, the special cabinet meeting has been called to fix the rate of the submerged land and also the canal which is going to be harmed. So far as the submerged land is concerned, per acre, if it is a dry land, 30 lakh rupees Per acre. per acre.
If it is a wetland, it is 40 lakh. 40 lakh thousand rupees. So far as the canals are concerned, about 51,000, more than 51,000 Acres. acres of land is required, for which 25,000 for dry land, 25 lakhs. 25 lakhs for dry land, and 30 lakhs for wetland. Is this